ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರ ಮಾಡುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಬಾಳದೋಣಿಯಲ್ಲಿ ಕಥೆಯ 9ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 10ನೇ ಅಧ್ಯಾಯವನ್ನು ಶುರು ಮಾಡೋಣ. ಅತ್ತೆ, ನೀವಾದರೂ ಸುಮ್ಮನೆ ಇರಿ. ನಿಮ್ಮ ದಮ್ಮಯ್ಯ ಗಾಯಿ ಇನ್ನೂ ಮಲಗಿದಾಳೆ, ನೆಮ್ಮದಿಯಾಗಿ ಮಲ್ಕೊಳ್ಳಿ ಎಂದರು ಸುಲೋಚನಾ ಅತ್ತೆಯ ಬಳಿ ಬೇಡಿಕೊಳ್ಳುತ್ತಾ. ನೀನು ಬರೀ ನನ್ನ ಬಾಯಿ ಮುಚ್ಚೋಕೆ ನೋಡೆ, ಹಿಂಗೆ ಹೆದರ್ಕೊಂಡೆ ನನ್ನ ಮೊಮ್ಮಗಳನ್ನು ಗಿಣಿ ಹಂಗೆ ಸಾಕಿ ಈ ಗಿಡಗನ ಕೈ ಕೊಡ್ತೀರಾ? ಸರ್ವಮ್ಮ ಕೋಪದಿಂದಲೇ ಹೇಳಿತ್ತು. ಮನೆಯಲ್ಲಿ ಜೋರಾದ ಮಾತಿನ ಚಕಮಕಿಯಿಂದ ಗಾಯನ ಎದ್ದು ಕಣ್ಣುಜ್ಕೊಂಡು ಹೊರಗೆ ಬಂದ್ಲು. ನಿರೀಕ್ಷಿಸಿದ ಸಮಯ ಬಂದಿತ್ತು. ಇಷ್ಟೊತ್ತಾದರೂ ನೆಮ್ಮದಿಯಿಂದ ಮಲ್ಕೊಳ್ಳೋದಕ್ಕೆ ಬಿಟ್ರಲ್ಲ ಸದ್ಯ ಎಂದ್ಕೊಂಡು. ಗಿರೀಶ ಸರ್ವಮ್ಮನ ಎದುರಾಗಿ ನಿಂತಿದ್ದ ಕೋಪದಿಂದ. ಇನ್ನೇನು ಮಾಡ್ತಾರೋ ಎಂದು ಪಾರ್ಥನ ಮಾತುಗಳನ್ನು ನೆನಪು ಮಾಡಿಕೊಂಡು ಧೈರ್ಯದಿಂದ ಹೋಗಿ ಅಜ್ಜಿಯ ಬಳಿ ಕುಳಿತಳು. ಓ ಬಂದ್ಯಾ ಗಾಯಿ, ನೋಡು ನೀನು ನೋಡೋಕ್ಕೆ ಅಂತ ಕೇಳಿದ್ರೆ ಎಷ್ಟು ಮಾತಾಡ್ತಾಳೆ ಈ ಕಾಗೆ ಮುತ್ಕಿ ಅಂದ ಗಿರೀಶ. ದೈನ್ಯವಾಗಿ ನೋಡುತ್ತಿದ್ದ ಅಮ್ಮ ಸುಲೋಚನಾ ಕಡೆ ನೋಡಿದವಳಿಗೆ ಇವ್ರು ಹೀಗಿರೋವರೆಗೂ ಇವನು ಉಪಟಳ ತಪ್ಪಿದ್ದಲ್ಲ ಹೇಳ್ಕೊಂಡವಳು ಇಡೀ ರಾತ್ರಿ ಬಸ್ಸಲ್ಲಿ ಪ್ರಯಾಣ ಮಾಡಿ ಆಯಾಸ ಆಗಿದೆ. ಈ ಮನೇಲಿ ಸ್ವಲ್ಪ ನೆಮ್ಮದಿಯಾಗಿ ನಿದ್ದೆನೂ ಮಾಡೋ ಹಾಗಿಲ್ವಾ ಎಂದಳು ತುಸು ಕೋಪದಿಂದ. ಅಯ್ಯೋ ನನ್ನ ಅರಗಿಳಿ, ನೀನು ಈ ಮನೆ ಪಟ್ಟದ ರಾಣಿ, ನಿಂಗೆ ನಿದ್ರೆಗೆ ತೊಂದರೆ ಆಯ್ತಾ? ಯಾರಿಂದ ಅಂದ ಗಿರೀಶ. ಹಾಂ, ಇದೊಂದು ಮೈಸೂರು ಅರಮನೆ, ಈ ಮುರುಕುಲು ಕುರ್ಚಿನೇ ಸಿಂಹಾಸನ ಸರ್ವಮ್ಮ ವ್ಯಂಗ್ಯವಾಡಿತು. ಅಜ್ಜಿ ನೀನು ಸಮಾಧಾನವಾಗಿರು ಎಂದಳು ಗಾಯನ. ನೋಡ್ದಾ ಮುದುಕಿ, ನನ್ನ ಗಾಯಿಗೆ ನನ್ನ ಮೇಲೆ ಅದಿದೆ ಎಂದ ಗಿರೀಶ ನುಲಿಯುತ್ತಾ. ಹೋಗಿ ಮೊದಲು ಸ್ನಾನ ಮಾಡು, ಮೊನೆ ಎಲ್ಲ ಗಬ್ ನಾರ್ತಿದೆ ಎಂದವಳು ಕೋಪದಿಂದ ಎದ್ದು ಬೇಕೆಂದೇ ರೂಮ್ ಸೇರಿದ್ಲು. ಅದು ಗಾಯಿ, ನಿನ್ನೆ ಯಾರೋ 2-3 ಥರದ್ದು ಮಿಕ್ಸ್ ಮಾಡಿ ಕುಡಿಸಿದ್ರು, ಅದಕ್ಕೆ ವಾಸನೆ ಗಾಯಿ ಸಮಜಾಯಿಷಿ ಕೊಡ್ತಾ ಹೇಳಿದ್ದ ಗಿರೀಶ. ಅಕ್ಕೋ ನನ್ನ ಬಟ್ಟೆ ಕೊಡು, ಗಾಯಿಗೆ ನಾನು ಚೆನ್ನಾಗಿರಬೇಕು, ಅದಕ್ಕೆ ಹೇಳಿದ್ದು ಅಂದ ಗಿರೀಶ. ಅಲ್ಲಿತ್ತಿಟ್ಟಿದ್ದೀನಿ ಹೋಗು ಎಂದರು ಸುಲೋಚನಾ ಅಡುಗೆ ಮನೆಗೆ ಹೋಗ್ತಾ. ಇವತ್ತಿನ ರಾಮಾಯಣ ಇಷ್ಟಕ್ಕೆ ಮುಗೀತಲ್ಲ ಎಂಬ ಸಮಾಧಾನ ಅವರಿಗೆ. ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು ಎಂದು ಬಟ್ಟೆ ಎತ್ತಿಕೊಂಡು ಹೋಗಿ ಸ್ನಾನ ಮುಗಿಸಿ ಬಂದು ದೇವರ ಮನೆಯಲ್ಲಿ ದೀಪ ಅಂಟಿಸಿ ಕೈ ಮುಗಿದು ಅಮ್ಮ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಎಂದಳು ಗಾಯನ. ಗಾಯಿ ತಿಂಡಿ ತಿನ್ಬಾರೆ ಅಂದರೆ ಸುಲೋಚನಾ ಅಡುಗೆ ಮನೆಯಲ್ಲಿ ಕುಳಿತು ತಿಂಡಿ ತಿನ್ನುತ್ತಿದ್ದ ಗಿರೀಶನನ್ನು ನೋಡಿ ಬೇಡ ಅಮ್ಮ, ದೇವಸ್ಥಾನದಲ್ಲೇ ಪ್ರಸಾದ ತಿಂತೀನಿ ಅಂದಳು. ಗಾಯಿ ನೀನು ತಿಂದೇ ಇದ್ರೆ ನನ್ನ ಗಂಟ್ಲಲ್ಲೂ ಇಳಿಯಲ್ಲ ಅಂದರೆ ಗಿರೀಶ. ಈಗಾಗಲೇ ಗಂಟ್ಲುವರೆಗೂ ಇಳಿಸಿದ್ದಾಗಿದೆ, ಇನ್ನೆಲ್ಲಿ ಇಳಿಯತ್ತೆ ಎಂದರು ಸರ್ವಮ್ಮ. ಅಜ್ಜಿ ನೀವು ತಿಂಡಿ ತಿಂದ್ರಾ ಎನ್ನುತ್ತಾ ಬಳಿ ಬಂದು ಕುಳಿತಳು ಗಾಯನ. ಒಳಗೆ ದೊಡ್ಡವರದ್ದಾಗಿದೆಯಲ್ಲ ಎಂದರು ಸರ್ವಮ್ಮ ವ್ಯಂಗ್ಯವಾಗಿ. ಅಮ್ಮ ನನಗೂ ಅಜ್ಜಿಗೂ ಇಲ್ಲಿಗೆ ತಂದುಕೊಡು ಎಂದಳು ಗಾಯನ. ಗಾಯಿ ಇವತ್ತು ದೇವಸ್ಥಾನದಲ್ಲಿ ಅಮ್ಮವ್ರು ಇರಲ್ಲ, ಪುಣ್ಯಸ್ಥಾನಕ್ಕೆ ಅಂತ ಹೊಳೆಗೆ ಹೋಗ್ತಾರೆ ಎಂದರು ಸರ್ವಮ್ಮ. ಅಜ್ಜಿ ಅಮ್ಮನವರು ಸರ್ವಾಂತರ್ಯಾಮಿ, ಮನೇಲಿದ್ದು ಏನು ಮಾಡಲಿ? ದೇವಸ್ಥಾನಕ್ಕಾದರೂ ಹೋದರೆ ರಂಗೋಲಿ ಹಾಕೋದು, ಹೂ ಕಟ್ಟೋದು, ಏನಾದರೂ ಕೆಲಸಗಳಿರ್ತಾವೆ. ಅಮ್ಮನವ್ರ ಸೇವೆ ಮಾಡ್ದಂಗೂ ಆಗತ್ತೆ, ಹೋಗಿ ಬರ್ತೀನಿ ಅಜ್ಜಿ ಎಂದಳು ಗಾಯನ. ಹೌದು, ಇಲ್ಲಿದ್ದು ಈ ಮಳೆ ಹಾಳನ್ನು ಕಾಟ ಸಹಿಸ್ಕೊಳ್ಳೋದಕ್ಕಿಂತ ಅದೇ ನೆಮ್ಮದಿ, ಹೋಗ್ಬಾ ಎಂದರು ಸರ್ವಮ್ಮ ಸುಲೋಚನಾ ತಂದುಕೊಟ್ಟ ತಿಂಡಿ ತಿನ್ನುತ್ತಾ. ತಿಂಡಿ ತಿಂದು ಮುಗಿಸಿ ಗಾಯನ ದೇವಸ್ಥಾನಕ್ಕೆ ಹೊರಟಾಗ ಗಾಯಿ ನಾನು ಬರಲಾ ಅಂದ ಗಿರೀಶ. ನೋಡು, ನೀನು ಬಂದರೆ ನೆಮ್ಮದಿಯಾಗಿ ದೇವಸ್ಥಾನದಲ್ಲಿ ಇರೋಕ್ಕೂ ಬಿಡಲ್ಲ. ನಾನು ಓದ್ ಮುಗಿಯೋವರೆಗೂ ನೆಮ್ಮದಿಯಾಗಿರೋಕ್ಕೆ ಬಿಟ್ಟರೆ ಆಗಾಗ ಊರಿಗೆ ಬಂದು ಹೋಗ್ತಿರ್ತೀನಿ ಎಂದಳು ಗಾಯನ ತುಸು ಖಾರವಾಗಿ. ಏನೇ ಹಂಗಂದ್ರೆ ಪಟ್ನಕ್ಕೋಗಿ ನಾಲ್ಗೆ ಉದ್ದಾಗಿದೆ, ಏನು ಎದುರಿಸ್ತಾ ಇದ್ದೀಯಾ ಅಂದ ಗಿರೀಶ ಮುಷ್ಟಿ ಹಿಡಿ ಮಾಡುತ್ತಾ. ನಾನು MBA ಓದಬೇಕು, ಅಲ್ಲಿವರೆಗೂ ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಡಿ ಎಂದಳು ಗಾಯನ. ಅಷ್ಟು ಮಾತಾಡೋ ಅಷ್ಟರಲ್ಲೇ ಆಗಲೇ ಕಣ್ಣುಗಳಲ್ಲಿ ನೀರಾಡಿತ್ತು. ನಮ್ಮ ಗಾಯಿ 1ನೇ ಕ್ಲಾಸಿಂದ ಈ ಸ್ಕೂಲಿಗೆ ಫಸ್ಟ್ ಬರ್ತಿದ್ಲು, ಓದೋದು ಅಷ್ಟಿಷ್ಟ, ಅವಳು ನೆಮ್ಮದಿಯಾಗಿ ಓದೋಕ್ಕೂ ಬಿಡಲ್ಲ ಪಾಪಿಗಳು. ಮೊಮ್ಮಗಳ ಸಹಾಯಕ್ಕೆ ಬಂದಿತ್ತು ಸರ್ವಮ್ಮ. ಈಗೇನು ದ್ಯಾವ್ರ ಗುಡಿಗೆ ನೀನೊಬ್ಬಳೇ ಹೋಗ್ಬೇಕಾ? ಹೋಗು, ನಂಗೆ ಹೊಸಿ ಬ್ಯಾರೆ ಕ್ಯಾಮೆ ಇದೆ ಎಂದು ಹೊರ ನಡೆದ ಗಿರೀಶ. ಜಾತ್ರೆ ಇಸ್ಪೀಟಾಟ ಜೋರಾಗಿ ನಡೀತಾ ಇತ್ತು. ಹೊರಗೆ ಆಡಿದ್ರೆ ರಕ್ಷಣಾ ಕಾರ್ಯಕ್ಕೆಂದು ಬಂದ ಪೊಲೀಸರು ಬಿಡುವುದಿಲ್ಲ ಎಂದು ತೋಟದ ಮನೆಗಳನ್ನೇ ಇಸ್ಪೀಟ್ ಅಡ್ಡೆಗಳನ್ನಾಗಿ ಮಾಡಿಕೊಂಡಿದ್ರು.
ಗಿರೀಶ ಕೂಡ ತೋಟದ ಮನೆಯಲ್ಲಿ ಇಸ್ಪೀಟ್ ಆಡಿಸ್ತಾ ಇದ್ದ. ಅದಕ್ಕಾಗಿ ಅವನಿಗೆ ಆಟಕ್ಕಿಷ್ಟು ಎಂದು ದುಡ್ಡು ಸಿಗ್ತಾ ಇತ್ತು. ಅದೇ ದುಡ್ಡಲ್ಲಿ ಅವನೂ ಇಸ್ಪೀಟ್ ಆಡ್ತಾ ಇದ್ದ. ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಹೊರಟ ಗಾಯಗಳನ್ನು ತರೆದ ಸರ್ವಮ್ಮ, ಗಾಯಿ, ಆ ಮನೆ ಹಾಳಾಗಿ ಹೋಗಾಯ್ತು, ಕೂತ್ಕ, ವಸಿ ಹೆಂಗೈತೆ ಬೆಂಗಳೂರು, ಕಾಲೇಜ್ ವಸಿ ಹೇಳು ಎಂದರು. ಅಜ್ಜಿ, ಕಾಲೇಜ್ ಚೆನ್ನಾಗಿದೆ. ನಾನಿರೋ ಪಿ ಜಿಗೂ ಕಾಲೇಜ್ ಜಾಸ್ತಿ ದೂರ ಏನಿಲ್ಲ, ಬಸ್ಸಲ್ಲೇ ಓಡಾಡ್ತೀನಿ. ನನಗೊಬ್ಳು ಒಳ್ಳೆ ಫ್ರೆಂಡ್ ಸಿಕ್ಕಿದ್ದಾಳೆ, ಸ್ವರ್ಣ ಅಂತ ಎಂದು ಹೇಳಿದವಳಿಗೆ ಪಾರ್ಥನ ವಿಷಯವನ್ನು ಹೇಳಿಬಿಡ್ಲೆ ಎನಿಸಿತ್ತು. ಹೌದಾ, ಎಲ್ಲಿದ್ದರೂ ನಿನ್ನ ಅಮ್ಮನವ್ರು ಕಾಪಾಡ್ತಾರೆ. ನನಗಿಲ್ಲಿ ನಿಂದೇ ಯೋಚನೆ ಆಗಿತ್ತು. ನೀನಲ್ಲಿ ಚೆನ್ನಾಗಿದೆಯಾ ಅಲ್ವಾ, ನನಗೀಗ ಅದೇ ಸಮಾಧಾನ ಎಂದರು ಸರ್ವಮ್ಮ. ಇಬ್ಬರಿಗೂ ಹೇಳಿ ಗಾಯನ ದೇವಸ್ಥಾನದ ಕಡೆ ಹೊರಟ್ಲು. ದಾರಿಯಲ್ಲಿ ಸಿಕ್ಕ ಪರಿಚಯದವರನ್ನು ಮಾತನಾಡಿಸ್ಕೊಂಡು ಹೋಗ್ತಾ ಅಜ್ಜಿಯನ್ನು ಇಳಿಸಿ ಊರು ಸುತ್ತಾಡಿಸಿಕೊಂಡು ಬರಲು ಹೊರಟ ಪಾರ್ಥ, ತೇಜ ನಡೆದೇ ಹೊರಟರು. ಜಾತ್ರೆ ಬೀದಿ ಮನಮೋಹಕವಾಗಿತ್ತು. ಈ ಜಾತ್ರೆ ಅಂದರೆ ಎಷ್ಟು ವೆರೈಟಿ ಅಲ್ವೇನೋ ಅಂದ ತೇಜ. ಹೌದು, ಜಾತ್ರೆ ಅಂದರೆ ಸೆಲೆಬ್ರೇಷನ್. ಮಗ, ನಮ್ಮ ಅಪ್ಪ ಅಮ್ಮನ ಹುಡುಕಬೇಕು ಅಂದ್ಕೊಂಡಿದ್ದೆ, ಅಷ್ಟೇ, ಯಾವುದೇ ಪ್ರೋಗ್ರೆಸ್ ಇಲ್ಲ. ಎಲ್ಲಿಂದ ಸ್ಟಾರ್ಟ್ ಮಾಡೋದು ತಿಳಿತಿಲ್ಲ ಎಂದ ಪಾರ್ಥ. ಹಳ್ಳಿಯಲ್ಲಿ ಸಂಬಂಧಗಳನ್ನು ನೋಡಿದ ಮೇಲೆ ಹೆತ್ತವರನ್ನು ಕಾಣುವ ತವಕ ಹೆಚ್ಚಾಗಿತ್ತು. ಈ ಅಮ್ಮನವರು ತುಂಬ ಸ್ಟ್ರಾಂಗ್ ಅಂತೆ, ಒಂದು ಸಾರಿ ಬೇಡ್ಕೊಳ್ಳೋ, ಯಾರಿಗೊತ್ತು, ಆದಷ್ಟು ಬೇಗ ತಿಳಿಬಹುದು ಅಂದ ತೇಜ. ಇಬ್ಬರು ನಡೆಯುತ್ತಾ ಬ್ರಹ್ಮಗಿರಿ ಊರಿನ ಒಳಗೆ ಬಂದಿದ್ರು. ಭ್ರಮರಾಂಬ ಅಮ್ಮನವರನ್ನು ಸ್ನಾನಕ್ಕೆಂದು ಒಳಗೆ ಕರೆದುಕೊಂಡು ಹೋಗಲು ಸಿದ್ಧತೆ ನಡೆಯುತ್ತಿತ್ತು. ವಾದ್ಯಗಳು ಜೋರಾಗಿ ಮೇಳೈಸಿದ್ವು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೊಡ್ಡಮ್ಮನವರನ್ನು ಹೊರಗೆ ಕರ್ಕೊಂಡು ಬರ್ತಾರೆ. 12 ವರ್ಷಗಳ ನಂತರ ದರ್ಶನ ನೀಡೋ ಅಮ್ಮನವರ ಹಣೆ ಮೇಲೆ ಬೀಳುವ ಬೆಳಕಿನ ಕಿರಣದ ಪ್ರತಿಬಿಂಬ ಯಾರ ಮೇಲೆ ಬೀಳುತ್ತದೋ ಅವರಿಗೆ ರಾಜಯೋಗ. ನೆರೆದಿದ್ದ ಭಕ್ತವೃಂದದಲ್ಲಿ ಮಾತನಾಡ್ತಾ ಆ ಸುವರ್ಣ ಕ್ಷಣಕ್ಕಾಗಿ ಕೌತುಕದಿಂದ ಕಾಯ್ತಾ ಇದ್ರು. ಅಮ್ಮನವರ ಮೇಲೆ ಬಿದ್ದ ಸೂರ್ಯರಶ್ಮಿ ಯಾರ ಮೇಲೆ ಪ್ರತಿಫಲಿಸುತ್ತದೆ ಎಂದು, ತನ್ನ ಮೇಲೆ ಬೀಳಲಿ ಎಂದು ಭಕ್ತರೆಲ್ಲ ಸುವರ್ಣ ಕ್ಷಣಕ್ಕಾಗಿ ಭಕ್ತಿಯಿಂದ ಬೇಡಿಕೊಳ್ಳುತ್ತಾ ಕಾಯ್ತಾ ಇದ್ದರೆ ಮಂಗಳವಾದ್ಯಗಳು ಜೋರಾಗಿ ಮುಳುಗ್ತಾ ಇದ್ವು. ನಗಾರಿ ಕಹಳೆಯ ಸದ್ದು ನೆರೆದಿದ್ದವರ ರೋಮ ನಿಮಿರುವಂತೆ ಮಾಡ್ತಾ ಇದ್ವು. ಬಣ್ಣ ಬಣ್ಣದ ಹೂಗಳ ದಿಂಡಿನ ಅಲಂಕಾರ, 2 ಕಡೆ ಮೊಗ್ಗಿನ ಜಡೆ, ಬಂಗಾರದ ಮುಖ, ಕೆಂಪು ಹರಳಿನ ಮೂಗುತಿ, ಹಣೆಯಲ್ಲಿ ವಿಭೂತಿ, ಕುಂಕುಮ, ಗಟ್ಟಿ ಬಂಗಾರದ ಅಮ್ಮನವರ ಒಡವೆಗಳು, ಕೆಂಪು ಸೀರೆ, ನೀಲಿ ಅಂಚು, ತಲೆ ಮೇಲೆ ಅಗಲವಾದ ಛತ್ರಿ. 4 ಜನರು ಪಾಲಿಕೆಯಲ್ಲಿ ಹೊತ್ತುಕೊಂಡು ಬಂದರೆ ಸಾಕ್ಷಾತ್ ಭ್ರಮರಾಂಬಿಯೇ ಧರೆಗಿಳಿದು ಬಂದಷ್ಟು ಸುಂದರವಾಗಿ ಕಾಣುತ್ತಿತ್ತು ಅಮ್ಮನವರ ವಿಗ್ರಹ. ಇಬ್ಬರ ಅನುಭವಕ್ಕೂ ಬಂದು ಏನೊಂದೂ ಹೇಳದೆ ದೇವಿಯ ಕಡೆ ನೋಡಿ ಕೈಮುಗಿದರೆ ನೆರೆದಿದ್ದವರು, ರಾಜಯೋಗ ಸುಖ ಸುಮ್ಮನೆ ಬರೋದಿಲ್ಲ, ಒಂದಷ್ಟು ಪರೀಕ್ಷೆಗಳ ನಂತರವೇ ಲಭಿಸೋದು. ಮೊದಲು ಅತಿ ಕಷ್ಟ ಅನಿಸುತ್ತೆ, ಆದರೆ ಕಷ್ಟಕ್ಕೆ ಹೆದರದೆ ಕುಗ್ಗಬೇಡಿ, ಧೈರ್ಯವಾಗಿ ಮುನ್ನಡೆಯಿರಿ ಕಿವಿಮಾತು ಹೇಳಿದರು. ಅಮ್ಮನವರ ಪ್ರಯಾಣ ಈಗ ಹೊಳೆಯ ಕಡೆ ನಡೆಯಿತು. ಅಲ್ಲೋ ಮಡಿವಾಳರು ಅಮ್ಮನವರ ಸೀರೆ, ಒಡವೆ, ಪ್ರಭಾಳೆ, ಪೂಜೆ ಸಾಮಗ್ರಿಗಳನ್ನೆಲ್ಲ ತೊಳೆದರೆ ಅರ್ಚಕರು ತೆರೆ ಬಿಟ್ಟು ಅಮ್ಮನವರ ಪುಣ್ಯ ಸ್ನಾನ ಮಾಡಿಸಿ ಅಲಂಕಾರ ಮಾಡಿದರು. ನೆರೆದಿದ್ದ ಭಕ್ತಾದಿಗಳಿಗೆಲ್ಲ ಪಾನಕ, ಕೋಸಂಬರಿಗಳ ಸಮಾರಾಧನೆ ಆಗಿತ್ತು. ವಾದ್ಯಗಳೊಂದಿಗೆ ಪುಷ್ಪವಾಹನದಲ್ಲಿ ಅಮ್ಮನವರು ಪುರ ಪ್ರವೇಶ ಮಾಡಿದರೆ 12 ವರ್ಷಗಳ ನಂತರ ಅಮ್ಮನವರ ದರ್ಶನ ಮಾಡಿದ ಭಕ್ತರಲ್ಲಿ ಆನಂದ ಬಾಷ್ಪ. ಗಾಯನಾಳಿಗಂತೂ ಹಬ್ಬ. ಅಮ್ಮನವರ ಕಿರಣ ತನ್ನ ಮೇಲೆ ಬಿದ್ದದ್ದಕ್ಕೆ ಪಾರ್ಥನಿಗೆ ಅಯೋಮಯ. ತೇಜ, ಮಗ, ನೀನು ಲಕ್ಕಿ ಕಣೋ ಅಂತ ಹೇಳಿದ್ರೆ, ಅಲ್ಲ ಕಣೋ, ಇಷ್ಟೊಂದು ಜನ ಭಕ್ತರಿದ್ದಾರೆ, ಅವರನ್ನೆಲ್ಲ ಬಿಟ್ಟು ದೇವರಂದರೆ ಹೆಚ್ಚು ಭಕ್ತಿನೇ ಇಲ್ಲದ ನನ್ನ ಮೇಲೆ ಬೀಳೋದು ಅಂದರೆ ಏನು? ಸೂರ್ಯ ಈಗ ದಕ್ಷಿಣ ಪಥದಲ್ಲಿ ಚಲಿಸ್ತಾ ಇದ್ದಾನೆ, ಆ ಕಡೆ ನಾನೇ ಅಲ್ಲ, ಯಾರೇ ನಿಂತಿದ್ರೂ ಅವ್ರ ಮೇಲೆ ಬೀಳೋದು ಅಂದ ಪಾರ್ಥ ನಂಬಲು ಸಿದ್ಧವಿಲ್ಲದೆ. ಅಲ್ಲಿ ನೀನೊಬ್ಬನೇ ನಿಂತಿದ್ದ, ನಿನ್ನ ಪಕ್ಕನೇ ನಾನು ನಿಂತಿದ್ನಲ್ಲ, ನನ್ನ ಮೇಲೆ ಯಾಕೆ ಬೀಳಲಿಲ್ಲ? ತೇಜ ಮರುಪ್ರಶ್ನಿಸಿದ್ದ. ಮಂಕದಿಣ್ಣೆ, ನಾನು ಅದನ್ನೇ ಹೇಳ್ತಿರೋದು. ಬೆಳಕಿನ ಕೋನ ನಾನು ನಿಂತಿದ್ದ ಕಡೆ ಬೀಳ್ತಿತ್ತು ಅಷ್ಟೇ. ಕೋಸಂಬರಿ ಚೆನ್ನಾಗಿದೆ, ಇನ್ನು ಸ್ವಲ್ಪ ಸಿಗುತ್ತಾ ನೋಡು ಅಂದ ಖಾಲಿಯಾದ ದೊನ್ನೆಯನ್ನು ಎಸೆಯುತ್ತಾ. ಮತ್ತೊಮ್ಮೆ ಕೋಸಂಬರಿ ಕೇಳಿ ಪಡೆದುಕೊಂಡು ತಿಂದು ಇಬ್ಬರು ದೇವಸ್ಥಾನದ ಬಳಿ ಹಿಂದಿರುಗಿದರೆ ಗಾಯನ ದೇವಸ್ಥಾನದ ಅಂಗಳದಲ್ಲಿ ರಾಶಿ ಚೆಂಡು ಹೂವಿನ ಮುಂದೆ ಕುಳಿತು ಹೂ ಪೋಣಿಸ್ತಾ ಇದ್ಲು. ನೀವ್ಯಾಕ್ರಿ ಇದೆಲ್ಲ ಮಾಡ್ತಿದ್ದೀರಾ ಅಂದ ಪಾರ್ಥ ಬಳಿ ಬಂದು. ಅಮ್ಮನವರ ಸೇವೆ ಅಂದಳು ತನ್ನ ಕೆಲಸವನ್ನು ಮುಂದುವರೆಸುತ್ತಾ. ಹೆಚ್ಚು ಮಾತನಾಡಲು ಭಯ, ಎಲ್ಲಿ ಗಿರೀಶ ನೋಡಿಯಾನು ಅಂದು. ಗಾಯನಾಳ ಭಯಗ್ರಸ್ತ ಕಣ್ಣುಗಳನ್ನು ನೋಡಿಯೇ ಅವಳ ಸೋದರ ಮಾವ ಇಲ್ಲೇ ಎಲ್ಲಾದರೂ ಇರಬೇಕು ಅಂದ್ಕೊಂಡು
ಊಹೆ ಮಾಡಿಕೊಂಡ ಪಾರ್ಥ ಅತ್ತಿತ್ತ ಕಣ್ಣಾಡಿಸಿ ಎಲ್ಲಿ ನಿಮ್ಮವ ಅಂದ. ಅವನು ದೇವಸ್ಥಾನಕ್ಕೆಲ್ಲ ಬರಲ್ಲ, ತೋಟದ ಮನೆಯಲ್ಲಿ ಇಸ್ಪೀಟ್ ಆಡ್ತಿರ್ತಾನೆ. ನಿಮಗೆ ವ್ಯವಸ್ಥೆ ಆಯ್ತಾ ಛತ್ರದಲ್ಲಿ? ರೂಮ್ ಸಿಕ್ತಾ ಅಂತ ಕೇಳಿದ್ಲು. ಛತ್ರದಲ್ಲಿ ರೂಮ್ ಮಾಡಲಿಲ್ಲ, ಒಂದು ಅಜ್ಜಿ ಸಿಕ್ಕಿದ್ದಾರೆ, ಅವ್ರ ಮನೆಯಲ್ಲೇ ಇದ್ದೀವಿ. ನೀವೇ ನನ್ನ ಬಗ್ಗೆ ಯೋಚನೆ ಮಾಡಬೇಡಿ, ಆರಾಮಾಗಿರಿ. ಮನೇಲಿ ಹೇಗಿದೆ ಪರಿಸ್ಥಿತಿ ಅಂದ ಪಾರ್ಥ. ಮನೇಲಿದ್ದಿದ್ದೆ, ಆದರೆ ಇವತ್ತು ಸ್ವಲ್ಪ ಧೈರ್ಯ ಮಾಡಿ ಮಾತಾಡಿದೆ. ಸದ್ಯ ಬೀಸೋದೊಣ್ಣೆಯಿಂದ ಈ ಕ್ಷಣಕ್ಕೆ ತಪ್ಪಿಸ್ಕೊಂಡಿದ್ದೀನಿ ಎಂದಳು ಗಾಯನ ಹೂ ಕಟ್ಟುವುದನ್ನು ಅರ್ಧಕ್ಕೆ ನಿಲ್ಲಿಸಿ ಎದ್ದು ನಿಂತು ಬನ್ನಿ ಎಂದ್ಲು. ನಮ್ಮೂರಿಗೆ ಬಂದಿದ್ದೀರಾ, ನಮ್ಮ ಮನೆಗಂತೂ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ, ಅಟ್ಲೀಸ್ಟ್ ಹೊರಗಾದರೂ ವಿಚಾರಿಸ್ಕೋಬೇಕಲ್ವಾ ಎಂದು ಮುನ್ನಡೆಯುತ್ತಾ. ಗಾಯನ ಅದೆಲ್ಲ ಏನೂ ಬೇಡ, ನಮಗೇನು ಬೇಕೋ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಎಂದ ಪಾರ್ಥ. ತಮ್ಮಿಂದ ಅವಳಿಗೆ ಯಾಕೆ ತೊಂದರೆ ಅಂದ್ಕೊಂಡು. ಇಲ್ಲ ಹಾಗನ್ಬೇಡಿ, ಅತಿಥಿ ದೇವೋಭವ ಎಂದವಳು ದೇವಸ್ಥಾನದ ಬಳಿ ಇದ್ದ ಹೋಟೆಲ್ ಒಂದರ ಬಳಿ ಬಂದು ಇಬ್ಬರಿಗೂ ಊಟ ತಂದಳು. ನೀವು ಊಟ ಮಾಡಿದ್ರೆ ನನಗೆ ಖುಷಿಯಾಗುತ್ತೆ ಎಂದಳು. ಆಕೆಗೆ ಬೇಸರವಾಗದಿರಲೆಂದು ಇಬ್ಬರು ತಟ್ಟೆಗೆ ಕೈ ಹಚ್ಚಿದ್ರು. ಚಪಾತಿ ಪಲ್ಯ, ಅನ್ನ ಸಾರು, ಉಪ್ಪಿನಕಾಯಿ, ಮಜ್ಜಿಗೆ ಊಟ ರುಚಿಯಾಗಿತ್ತು. ಇಬ್ಬರು ಊಟ ಮುಗಿಸಿ ಕೈ ತೊಳೆದ್ರು. ಈಗ ಸಮಾಧಾನನಾ ಅಂದರು ಪಾರ್ಥ ಮತ್ತು ತೇಜ ಒಟ್ಟಿಗೆ. ಎಂದು ತಲೆಯಾಡಿಸಿದ್ಲು. ಅದೆಲ್ಲಿದ್ದನೋ ಗಿರೀಶ ಪಾರ್ಥನ ಹಿಂದಿಯಿಂದ ಪ್ರತ್ಯಕ್ಷವಾಗಿ ಗಾಯಿ ಎಂದು ಕಿರುಚಿದ್ದ. ಪಾರ್ಥ ಫೋನ್ ಮಾಡಿದ್ನಾ? ಎಲ್ಲಿದ್ದಾನಂತೆ? ಯಾವಾಗ ಬರ್ತಾನಂತೆ? ನಾರಾಯಣರು ಸೋಫಾ ಮೇಲೆ ಕುಳಿತು ಮೊಬೈಲ್ ನೋಡ್ತಾ ಇದ್ದ ಸ್ವರ್ಣಳನ್ನು ಕೇಳಿದರು. ಮೊಬೈಲ್ ನೋಡುವ ಜ್ಞಾನದಲ್ಲಿ ಜಾತ್ರೆ ಮುಗಿದ್ಮೇಲೆ ಬರ್ತಾನೆ ಎಂದಳು ಸ್ವರ್ಣ. ಜಾತ್ರೆನಾ? ಯಾವ ಜಾತ್ರೆ? ನಾರಾಯಣರು ತಟ್ಟನೆ ಕೇಳಿದರು. ಎಚ್ಚೆತ್ಕೊಂಡ ಸ್ವರ್ಣ, ಅದು ಅಪ್ಪ, ಇಲ್ಲಿ ಗಾಯಿಯವ್ರ ಊರು ಜಾತ್ರೆ ವಿಡಿಯೋ ಕಳಿಸಿದ್ಲು, ಅದನ್ನು ನೋಡ್ತಾ ಹೇಳಿದೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿದ್ದಾನಂತೆ ಪಾರ್ಥ, ಇನ್ನು 2-3 ದಿನ ಆಗುತ್ತಂತೆ ಎಂದಳು ತಡವರಿಸುತ್ತಾ. ಕಾಲೇಜ್ ಇಲ್ವಾ? ಫ್ರೀಯಾಗಿದೆಯಾ? ಮರು ಪ್ರಶ್ನಿಸಿದ್ರು ನಾರಾಯಣ. ಇವತ್ತು ಲೀವಪ್ಪ, ಅದಕ್ಕೆ ಫ್ರೀಯಾಗಿ ಕೂತಿದ್ದೆ ಎನ್ನುತ್ತಾ ಎದ್ದು ಒಳ ನಡೆದಳು. ಅಡುಗೆ ಮನೆಯಿಂದ ಬಂದ ಪ್ರಮೀಳಾ, ನಿಮಗೆ ಕೆಲಸ ಇಲ್ವಾ ಅಂತ ಕೇಳಿದ್ರು. ಪ್ರಮಿ, ಬಾ, ಇಲ್ಲೇ ಹತ್ತಿರದಲ್ಲಿರೋ ರಾಜರಾಜೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗ್ಬರೋಣ, ಯಾಕೋ ಮನಸ್ಸಿಗೆ ಸಮಾಧಾನ ಇಲ್ಲ ಅಂದರು ನಾರಾಯಣ ಚಿಂತಿತರಾಗಿ. ಸರಿ, ಸ್ನಾನ ಮಾಡಿ ಹೊರಡ್ತೀನಿ ರೀ ಎಂದರು ಪ್ರಮೀಳಾ. 10 ನಿಮಿಷದಲ್ಲಿ ರೆಡಿಯಾಗಿ ಬಂದು, ಸ್ವರ್ಣ ಮನೆ ಬಾಗ್ಲಾಕೋ, ನಾನು ನಿಮ್ಮಪ್ಪ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಎಂದು ಹೇಳಿ ಚಪ್ಪಲಿ ಮೆಟ್ಟಿ ಹೊರ ನಡೆದರು. ಯಾಕ್ರಿ, ಏನಾಯಿತು ಎಂದರು ಪ್ರಮೀಳಾ ದಾರಿಯಲ್ಲಿ ನಡೆಯುತ್ತಾ. ಕಾರಣ ಗೊತ್ತಿದ್ದು ಕೇಳ್ತೀಯಲ್ಲ ಪ್ರಮಿ, ನನಗೂ ಆಸೆ ಆಗ್ತಿದೆ